ಸುಮ್ಮನಿರುವುದರ 12 ಲಾಭಗಳು. 1. ಕಡಿಮೆ ಮಾತನಾಡುವುದರಿಂದ ಮತ್ತು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾತನಾಡುವುದರಿಂದ ಜನರು ನಿಮ್ಮ ಮಾತನ್ನು ಗಮನವಿಟ್ಟು ಕೇಳುತ್ತಾರೆ ಮತ್ತು ನಿಮ್ಮ ಮಾತಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾರೆ. 2. ಅನವಶ್ಯಕವಾಗಿ ಮಾತನಾಡದೆ ಸುಮ್ಮನೆ ಇರುವುದರಿಂದ ಇತರರೊಂದಿಗೆ ನಿಮ್ಮ ಜಗಳವಾಗುವ ಅವಕಾಶವೂ ಇರುವುದಿಲ್ಲ. ಇದರಿಂದ ನಿಮಗೆ ನಿಮ್ಮ ಗುರಿಯ ಮೇಲೆ ಗಮನ ಕೊಡಲು ಸಹಾಯವಾಗುತ್ತದೆ. 3. ಸುಮ್ಮನಿರುವುದರಿಂದ ಅಥವಾ ಕಡಿಮೆ ಮಾತನಾಡುವುದರಿಂದ ನಿಮ್ಮ ಗುಟ್ಟು ಹೊರಬರುವ ಸಂಭವ ಕಡಿಮೆ ಇರುತ್ತದೆ. 4. ಸುಮ್ಮನಿರುವುದರಿಂದ ನೀವು ಬೇರೆಯವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಲು ಸಹಾಯವಾಗುತ್ತದೆ ಮತ್ತು ಅದನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಅತ್ಯುತ್ತಮವಾಗಿ ಉತ್ತರ ಕೊಡಲು ಸಹಾಯವಾಗುತ್ತದೆ. 5. ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಜಾಸ್ತಿ ಜನರು ನಿಮ್ಮ ಹತ್ತಿರ ಮಾತನಾಡಲು ಇಷ್ಟಪಡುತ್ತಾರೆ. 6. ಮೌನವಾಗಿರುವುದರಿಂದ ಅಥವಾ ಸುಮ್ಮನಿರುವುದರಿಂದ ಅನವಶ್ಯಕ ಚರ್ಚೆಯಿಂದ ಪಾರಾಗುತ್ತೀರಿ. ಇದರಿಂದ ನಿಮ್ಮ ಸಮಯ ಉಳಿಯುತ್ತದೆ. 7. ಸುಮ್ಮನಿರುವುದರಿಂದ ನಮ್ಮ ತಲೆಯಲ್ಲಿ ಬೇರೆ ಬೇರೆ ಐಡಿಯಾಗಳು ಹುಟ್ಟಿಕೊಳ್ಳುತ್ತವೆ. ಕ್ರಿಯೇಟಿವ್ ಆಗಿ ಆಲೋಚನೆ ಮಾಡಲು ಅವಕಾಶ ಸಿಗುತ್ತದೆ ಮತ್ತು ಇದರಿಂದ ನಮಗೆ ಏನಾದರೂ ಹೊಸದಾಗಿ ಶುರು ಮಾಡುವ ಸಂದರ್ಭ ಬರುತ್ತದೆ. 8. ಸುಮ್ಮನಿರುವುದರಿಂದ ನಮ್ಮ ಮೆದುಳು ಶಾಂತವಾಗಿರುತ್ತದೆ ಮತ್ತು ಇದರಿಂದ ಸಿಟ್ಟು ಹತೋಟಿಯಲ್ಲಿರುತ್ತದೆ. 9. ಮೌನವಾಗಿ ಇರುವುದರಿಂದ ನಮ್ಮಲ್ಲಿ ಉದ್ವೇಗ ಕಡಿಮೆಯಾಗುತ್ತದೆ. ಯಾಕೆಂದರೆ ಅತಿಯಾಗಿ ಮಾತನಾಡುವುದರಿಂದ ಉದ್ವೇಗ ಹೆಚ್ಚಾಗಿ ಬ್ಲಡ್ ಪ್ರೆಷರ್ ಏರಿಳಿತ ಆಗುವ ಸಂಭವ ಇರುತ್ತದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಆಗಿರುವುದರಿಂದ ಕೆಲವೊಮ್ಮೆ ಸುಮ್ಮನಿರುವುದು ಕೂಡ ಆರೋಗ್ಯಕ್ಕೆ ಲಾಭದಾಯಕ ಆಗಿರುತ್ತದೆ. 10. ಮೌನವಾಗಿರುವುದು ದೌರ್ಬಲ್ಯವಲ್ಲ, ಇದು ಒಂದು ಶಕ್ತಿ. ಕೆಲವೊಮ್ಮೆ ಮೌನದಿಂದಲೇ ನಿಮ್ಮ ಎದುರಾಳಿಯನ್ನು ಸೋಲಿಸಬಹುದು, ಅದು ಕೂಡ ಯಾವುದೇ ರೀತಿಯಲ್ಲಿ ಜಗಳವನ್ನು ಮಾಡದೆ. 11. ಸುಮ್ಮನಿರುವುದರಿಂದ ಅಥವಾ ಮೌನವಾಗಿರುವುದರಿಂದ ನಿಮ್ಮ ಉದ್ದೇಶ ನಿಮ್ಮ ಗಮನದಲ್ಲಿರುತ್ತದೆ. ಅತಿಯಾಗಿ ಮಾತನಾಡುವುದರಿಂದ ಏನು ಸಾಧಿಸಬೇಕೆಂದು ಇದ್ದಿರುವಿರಿ ಅದರ ಮೇಲಿನ ಗಮನ ಕಡಿಮೆಯಾಗುತ್ತದೆ. 12. ಮೌನವಾಗಿರುವುದರಿಂದ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಕ್ಷಮತೆಯನ್ನು ಅಂದರೆ ನಿಮ್ಮ ಕೆಪಾಸಿಟಿಯನ್ನು ಉತ್ತಮ ರೀತಿಯಲ್ಲಿ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. 13. ಸುಮ್ಮನಿರುವುದರಿಂದ ನೀವು ಬೇಗನೆ ನಿಮ್ಮ ಗುರಿಯ ಕಡೆಗೆ ಸಾಗಲು ಸಹಾಯವಾಗುತ್ತದೆ. ಅನವಶ್ಯಕ ಮಾತುಗಳಲ್ಲಿ ತೊಡಗಿಕೊಳ್ಳುವುದರಿಂದ ನಿಮ್ಮ ಗುರಿಯು ತಪ್ಪುತ್ತದೆ. 14. ಸುಮ್ಮನಿರುವುದರಿಂದ ಅರ್ಥ ಮಾಡಿಕೊಳ್ಳಲು ಸಮಯ ಸಿಗುತ್ತದೆ. ಇದರಿಂದ ಉತ್ತಮವಾದ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಸಹಾಯವಾಗುತ್ತದೆ. 15. ಒಂದು ರಿಸರ್ಚಿನ ಪ್ರಕಾರ ಇಡೀ ದಿನದಲ್ಲಿ ಕೆಲವು ನಿಮಿಷಗಳ ಕಾಲ ಮೌನವಾಗಿರುವುದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. 16. ಮೌನವಾಗಿರುವುದರಿಂದ ನಮ್ಮ ಮಾತುಗಳು ಹಿಡಿತದಲ್ಲಿರುತ್ತವೆ ಮತ್ತು ಇತರರ ಮನಸ್ಸು ನೋಯಿಸುವ ಸಂದರ್ಭ ಬರುವುದಿಲ್ಲ. 17. ಸುಮ್ಮನಿರುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಇದರಿಂದ ಗೆಳೆಯರು ಇಲ್ಲದಿದ್ದರೂ ಕೂಡ ಒಂಟಿತನ ಕಾಡುವುದಿಲ್ಲ. 18. ಸುಮ್ಮನಿರುವುದರಿಂದ ನಿಮ್ಮಿಂದ ತಪ್ಪಾಗುವ ಸಂಭವ ಕಡಿಮೆ ಇರುತ್ತದೆ. ಅತಿಯಾಗಿ ಮಾತನಾಡಿ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ಮಾತನಾಡದೆ ಸುಮ್ಮನಿರುವುದು ಉತ್ತಮ. 19. ಕಡಿಮೆ ಮಾತನಾಡಿ ಜಾಸ್ತಿ ಕೇಳುವುದರಿಂದ ಇನ್ನೊಬ್ಬನ ಮಾತಿನ ಹಿಂದಿನ ಉದ್ದೇಶವೇನೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 20. ಸುಮ್ಮನಿರುವುದರಿಂದ ನೀವು ಅನಾವಶ್ಯಕ ಚರ್ಚೆ ಜಗಳಗಳಿಂದ ಬಚಾವಾಗುತ್ತೀರಿ. 21. ಕಡಿಮೆ ಮಾತನಾಡುವುದರಿಂದ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ. ಕಡಿಮೆ ಮಾತನಾಡುವುದರಿಂದ ನೀವು ಆಲೋಚನೆ ಮಾಡಿ ಮಾತನಾಡುತ್ತೀರಿ ಮತ್ತು ಇದರಿಂದ ಸಂಬಂಧಗಳಲ್ಲಿ ಬಿರುಕು ಬರುವ ಸಂಭವ ಕಡಿಮೆ ಇರುತ್ತದೆ. 22. ಮೌನವಾಗಿರುವುದರಿಂದ ಅಥವಾ ಕಡಿಮೆ ಮಾತನಾಡುವುದರಿಂದ ಮನೆಯವರ ಗುಟ್ಟನ್ನು ಗುಪ್ತವಾಗಿ ಇಡಬಹುದು. 23. ಕಡಿಮೆ ಮಾತನಾಡುವುದರಿಂದ ನಿಮ್ಮ ಎನರ್ಜಿ ಉಳಿಯುತ್ತದೆ, ಹಾಗಾಗಿ ಅವಶ್ಯಕತೆ ಇದ್ದಾಗಲಷ್ಟೇ ಮಾತನಾಡಬೇಕು. 24. ಕಡಿಮೆ ಮಾತನಾಡುವುದರಿಂದ ನಿಮ್ಮ ಆಲೋಚನಾ ಶಕ್ತಿ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಯಾವ ಜಾಗದಲ್ಲಿ ಏನು ಮಾತನಾಡಬೇಕು, ಏನು ಮಾತನಾಡಬಾರದು ಎನ್ನುವುದು ನಿಮಗೆ ಅರ್ಥವಾಗುತ್ತದೆ.
25. ನೀವು ಕಡಿಮೆ ಮಾತನಾಡಿದಾಗ ಅನಾವಶ್ಯಕ ವಿಷಯಗಳು ಚರ್ಚೆಯಾಗುವುದಿಲ್ಲ. ಅವರ ವಿಷಯ ಇವರಿಗೆ ಹೇಳುವುದು, ಇವರ ವಿಷಯ ಅವರಿಗೆ ಹೇಳುವುದು, ಇಂತಹ ಸಂದರ್ಭವೇ ಬರುವುದಿಲ್ಲ. ಇದರಿಂದ ಜನರ ದೃಷ್ಟಿಯಲ್ಲಿ ನಿಮ್ಮ ಬೆಲೆ ಹೆಚ್ಚುತ್ತದೆ. 26. ಕಡಿಮೆ ಮಾತನಾಡುವುದರಿಂದ ನಿಮ್ಮ ಮೆದುಳು ಶಾಂತವಾಗಿರುತ್ತದೆ ಮತ್ತು ಯಾವುದೇ ಕೆಲಸ ಮಾಡುವಾಗಲೂ ನಿಮಗೆ ಗಮನ ಸರಿಯಾಗಿ ವಹಿಸಲು ಸಹಾಯ ಆಗುತ್ತದೆ. 27. ಕಡಿಮೆ ಮಾತನಾಡುವುದರಿಂದ ಜನರು ನಿಮ್ಮನ್ನು ಶಾಂತ ಸ್ವಭಾವದವರು ಎಂದು ಪರಿಗಣಿಸಿ ನಿಮಗೆ ಗೌರವವನ್ನು ಕೊಡುತ್ತಾರೆ. ನನ್ನ ಪ್ರೀತಿಯ ಗೆಳೆಯರೇ, ಇಲ್ಲಿ ಕಡಿಮೆ ಮಾತನಾಡುವುದು ಅಥವಾ ಮೌನವಾಗಿರುವುದು ಅಥವಾ ಸುಮ್ಮನಿರುವುದರ ಅರ್ಥ ಏನೆಂದರೆ ನೀವು ಸಂಪೂರ್ಣವಾಗಿ ಶಾಂತವಾಗಿದ್ದು ಬಿಡುವುದು ಎಂದಲ್ಲ, ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಯಷ್ಟೇ ಮಾತನಾಡುವುದು ಎಂದರ್ಥ. ಇನ್ನು ಇಂತಹದೇ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.